ಎರಡನೇ ಮದುವೆಯಾದ ಮೇಘನಾ ರಾಜ್ ಕೊನೆಗೂ ಶಾಕಿಂಗ್ ನ್ಯೂಸನ್ನು ಕೊಟ್ಟರು. ಯಾಕೆ ಇಷ್ಟು ಬೇಗ ಈ ನಿರ್ಧಾರವನ್ನು ತೆಗೆದುಕೊಂಡ್ರು? ಯಾರಿಗೂ ಹೇಳದೆ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು? ಇವರ ಮನಸ್ಸಿನಲ್ಲಿ ಆಗಿದ್ದಾದರೂ ಏನು? ಅಷ್ಟಕ್ಕೂ ಏನಾಯಿತು? ಸಡನ್ನಾಗಿ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು? ಇದಕ್ಕೆ ಒಂದು ಧ್ರುವ ಸರ್ಜಾ ಅವರ ಫ್ಯಾಮಿಲಿಯ ಪ್ರತಿಕ್ರಿಯೆ ಏನು? ಧ್ರುವ ಸರ್ಜಾ ಅವರು ಏನಂದರು? ಅಷ್ಟಕ್ಕೂ ಆ ಹುಡುಗ ಆದರೂ ಯಾರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಗಟ್ಟಿಗಿತ್ತಿ ಅಂತಕ್ಕಂಥದ್ದು ಯಾರಾದರೂ ಕರಿತಾ ಇದ್ದರೆ ಅದು ಮೇಘನಾ ರಾಜ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಹಲವಾರು ನೋವುಗಳನ್ನಾಗಲಿ ನಲಿವುಗಳನ್ನಾಗಲಿ ಎಲ್ಲವನ್ನು ಕೂಡ ಒಂದು ಮನಸ್ಸಿನಲ್ಲಿ ನುಂಗಿಕೊಂಡು ತಮ್ಮ ಮಗನಿಗಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಒಂದು ಮೇಘನಾ ರಾಜ್ರವರು ಒಂದು ಯಾವ ರೀತಿಯಾಗಿ ಬಿಟ್ಟಿದ್ರಪ್ಪ ಅಂತಂದರೆ, ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಇವರು ಗರ್ಭಿಣಿಯಾಗಿದ್ದರು. ಒಂದು ಸಮಾಜದಲ್ಲಿ ಹಲವಾರು ನುಡಿಗಳು ಇವರಿಗೆ ಬಂದವು, ಹಲವಾರು ನಿಂದನೆಗಳಾಗಿರ್ಬೋದು, ಹಲವಾರು ಕೆಟ್ಟ ಮಾತುಗಳು ಇವರಿಗೆ ಬಂದವು. ಆದರೆ ಒಂದು ಯಾವುದಕ್ಕೂ ತಲೆಗೆ ಹಾಕಿಕೊಳ್ಳದೆ ಮೇಘನಾ ರಾಜ್ರವರು ಇಲ್ಲ, ನನ್ನ ಮಗನಿಗಾಗಿ, ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿಗಾಗಿ ನಾನು ಬದುಕ್ತೇನೆ ಅನ್ನೋ ಮಾತನ್ನು ಇಲ್ಲಿ ಹೇಳಿದರು. ಸೊ ನನ್ನ ಜಾಗದಲ್ಲಿ ಯಾರಾದರೂ ಇದ್ದರೆ ಅವರು ಸೂಸೈಡ್ ಮಾಡ್ಕೊಳ್ತಾ ಇದ್ರು ಅನ್ನೋ ಮಾತನ್ನು ಇಲ್ಲಿ ಒಂದು ಮೇಘನಾ ರಾಜ್ರವರು ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬಾ ಒಂದು ಗಟ್ಟಿಯಾಗಿ ನಿಂತ್ಕೊಂಡ್ರು. ಅದಾದ ನಂತರ ಒಂದು ಮೇಘನಾ ರಾಜ್ರವರಿಗೆ ಗಂಡು ಮಗುವಿನ ಜನನವಾಯಿತು. ಆ ಗಂಡು ಮಗುವನ್ನೇ ತನ್ನ ಸರ್ವಸ್ವ, ತನ್ನ ಅವರ ಪತಿಯನ್ನು ಆ ಗಂಡು ಮಗುವಿನಲ್ಲಿ ನೋಡ್ತಾ ಬಂದರು. ನನ್ನ ಚಿರಂಜೀವಿ ಸರ್ಜಾನ ಕೂಡ ನಾನು ಅವನಲ್ಲೇ ನೋಡ್ತೀನಿ ಅನ್ನೋ ಮಾತನ್ನು ಈಗಲೂ ಕೂಡ ಮೇಘನಾ ರಾಜ್ರವರು ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳ್ತಾ ಇದ್ರು. ಅವರ ತಂದೆ ತಾಯಿಯವರು ಎಷ್ಟೊಂದು ಫೋರ್ಸ್ ಮಾಡಿದ್ರು ಕೂಡ ಇಲ್ಲ ಅಮ್ಮ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಸುಮ್ಮನೆ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇನ್ನು ಮೇಘನಾ ರಾಜ್ರವರು ತಮ್ಮ ಮಗನಿಗೆ ತಂದೆ ತಾಯಿ ಎರಡೂ ಅವರೇ ಆಗಿದ್ದರು. ಸೊ ಈಗಲೂ ಕೂಡ ಅವರೇ ಆಗಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೊನ್ನೆಯಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಒಂದು ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮದುವೆಯನ್ನು ಆಗಲ್ಲ ಅಂತಕ್ಕಂಥದ್ದವರು ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಸೊ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಯಾಕೆ ಎರಡನೇ ಮದುವೆಯನ್ನು ಆಗಬಾರ್ದು, ನನ್ನ ಫ್ಯಾಮಿಲಿಗೂ ಒಂದು ಸೆಕ್ಯೂರಿಟಿ ಬೇಕು ಅನ್ನೋ ಮಾತನ್ನು ಇಲ್ಲಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಈ ರೀತಿ ಹೇಳಿದರು, ಈ ರೀತಿ ಮನಸ್ಸನ್ನು ಬದಲಾಯಿಸಲು ಕಾರಣವಾದರೂ ಏನು, ಅಷ್ಟಕ್ಕೂ ಯಾರು ಆ ಗಂಡು, ಯಾರನ್ನ ಮದುವೆ ಆಗ್ತಾರೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾ ಹೋಗ್ತಾರೆ, ಇಲ್ಲ ನಾನು ತುಂಬ ಯಾರನ್ನ ನಂಬಿದ್ಯೋ ಅವರೇ ನನಗೆ ಮೋಸ ಮಾಡಿದ್ರು ಅಂತ. ಯಾಕಪ್ಪ ಅಂತಂದರೆ ಒಂದು ಚಿರಂಜೀವಿ ಸರ್ಜಾ ಅವರ ಹೆಸರನ್ನು ಬೆಳೆಸಿಕೊಂಡು ಸೊ ಅವರು ಒಂದು ಸಮಾಜದಲ್ಲಿ ಬದುಕ್ತಾ ಇದ್ರಂತೆ. ಸೊ ಎಲ್ಲಾದರೂ ಯಾವುದೇ ಒಂದು ಕೆಲಸ ಮಾಡ್ಕೊಳ್ಬೇಕಾದ್ರೆ ಇಲ್ಲ, ನಾನು ಹೀಗೆ ಆಗಬೇಕು, ಸೊ ಚಿರಂಜೀವಿ ಸರ್ಜಾ ಅವರಿಗೆ ಈ ರೀತಿ ಒಂದು ಸಂಬಂಧಿಕರಾಗಬೇಕು ಅನ್ನೋ ಮಾತನ್ನ ಇಟ್ಕೊಂಡು ಅವರನ್ನ ಬಳಸಿಕೊಂಡು, ಅವ್ರ ಹೆಸರನ್ನ ಬಳಸಿಕೊಂಡು ಒಂದು ಜೀವನವನ್ನು ನಡೆಸ್ತಾ ಇದ್ರಂತೆ. ಸೊ ಒಂದು ಚಿರಂಜೀವಿ ಸರ್ಜಾ ಅವರ ಮರಣದ ಬಳಿಕ ಯಾರು ಕೂಡ ಎಲ್ಲರೂ ಕೂಡ ದೂರವಾದ್ರಂತೆ ಮೇಘನಾ ರಾಜ್ ಅವರಿಂದ. ಸೊ ತುಂಬಾನೇ ಒಂದು ದುಃಖವಾಯಿತು ಆ ಸಮಯದಲ್ಲಿ ನನ್ನವರು ಯಾರಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಅನ್ನೋ ಮಾತನ್ನ ಇಲ್ಲಿ ಮೇಘನಾ ರಾಜ್ ಅವರು ಹೇಳ್ತಾರೆ. ಇನ್ನು ಎರಡನೇ ಮದುವೆ ವಿಚಾರ ಬಂದಾಗ ಮೊನ್ನೆಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ, ಇಲ್ಲ ನಾನು ಕೂಡ ಎರಡನೇ ಮದುವೆಯನ್ನು ಆಗ್ತೀನಿ, ಸೊ ನಾನು ಕೂಡ ಯೋಚನೆ ಮಾಡ್ತೀನಿ, ನನಗೆ ಸರಿಯಾದ ಟೈಮ್ ಬಂದಾಗ ನಾನು ಎರಡನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಮೇಘನಾ ರಾಜ್ ಅವರು ಹೇಳಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ನನಗೋಸ್ಕರ ಅಲ್ಲಿ ಹೋದ್ರು, ನನ್ನ ಮಗನಿಗೋಸ್ಕರ ಆದ್ರೂ ನಾನು ಎರಡನೇ ಮದುವೆ ಆಗಲೇಬೇಕು. ಯಾಕಪ್ಪ ಅಂತಂದ್ರೆ ಅವನು ಗಂಡು, ಎಲ್ಲ ಸೀಕ್ರೆಟ್ಸ್ಗಳನ್ನ ನನ್ನ ಹತ್ರ ಹೇಳ್ಕೊಳ್ಳೋಕೆ ಆಗೋದಿಲ್ಲ, ಅವನದೇ ಆದ ಕೆಲವೊಂದಿಷ್ಟು ಪರ್ಸನಲ್ ಸೀಕ್ರೆಟ್ಸ್ಗಳು ಇರುತ್ತವೆ, ಅವನು ಒಂದು ಗಂಡಿನ ಹತ್ರ ಮಾತ್ರನೇ ಹೇಳ್ಕೋಬೇಕು. ಅದಕ್ಕಾದ್ರೂ ನಾನು ಎರಡನೇ ಮದುವೆ ಬಗ್ಗೆ ಯೋಚನೆಯನ್ನ ಮಾಡಲೇಬೇಕು ಅನ್ನೋ ಮಾತನ್ನ ಮೇಘನಾ ರಾಜ್ ಅವರು ಹೇಳಿದ್ದಾರೆ. ಇನ್ನು ಮೇಘನಾ ರಾಜ್ ಅವರ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತೆ. ಸೊ ಆ ಗಂಡು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಬೇಕಿದ್ರೆ ಒಂದು ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.